ರೆಡಿ ಸ್ಟಡಿ ಅಭಿ ವಿ ಕಮ್ ಟು ಹಿಂದ್ಗಡೆನೆ ತಗೋ ಎಷ್ಟೊಂದು ಮೀಟ್ ಆಗಿದೆ ಅಂತ ಹೇಳುವಂತೆ. ಅದೇ ಎಷ್ಟು ಮೀಟ್ ಮಾಡಿದೆ ಎಷ್ಟು ಮೀಟ್ ಮಾಡಕಂತೆ ಇನ್ನು ಹಾಕ್ತಾರೆ ಕಮೆಂಟ್ಗಳಲ್ಲಿ. ಎಷ್ಟು ಅಟ್ಲೀಸ್ಟ್ ನೆರಳು ನೋಡಿದಿಲ್ಲ ನೀನ್ ಲೇ ಅಂತಾರ ಆಮೇಲೆ 2 ಸಲ ಮೀಟ್ ಆಗಿದ್ದೀನಿ ಗುರು. ಯಾರು ನೀನು? ಯಾಕೆ ಆಂಜನೇಯ ಟೆಂಪಲ್. ಓಕೆ ಯುಗಾದಿ ಹಬ್ಬದ ದಿನನೇ ಫಸ್ಟ್ ಟೈಮ್ ನೋಡಿದಾಗ ಎಣ್ಣೆ ಹಚ್ಕೊಂಡು ಹೋಗಿದ್ದಾ? ಯುಗಾದಿ ಹಬ್ಬದ ದಿನ ಬಾಬಣ್ಣ ಎಣ್ಣೆ ಹಚ್ಕೋತಾರ ಬಾಬಣ್ಣ ಮೈಗೆ. ನೀನ್ ತಪ್ಪು ಬಾಬಣ್ಣ. ಹೌದು ಬನ್ನಿ ಬನ್ನಿ ಗೆಳೆಯರೇ. ಕಿಪ್ಪಿ ಕೀರ್ತಿ ನೀನೊಂದ್ ವಿಡಿಯೋ ಮಾಡ್ಲಾ? ಕಿಪ್ಪಿ ಕೀರ್ತಿ ಅವರು ಯಾರನ್ನ ನನ್ ಕಿಪ್ಪಿ ಕೀರ್ತಿ ತಂಟೆ ಬಂದ್ರೆ ಸಾಯ್ತಾಕ್ತೀನಿ ಅಂತ. ಕಪ್ಪೆ ಕಪ್ಪೆ ಅವ್ನು ಸಖತ್ತಾಗಿ ಮಾಡ್ತಾನ ಕಪ್ಪೆಗ್ನು. ಸುಮ್ನೆ ಏನಂದ್ರೆ ಅದ್ ಮಾತಾಡೋದು, ಅವನು ಏನಂದ್ರೆ ಇದ್ ಮಾಡೋದು. ಬೆಸ್ಟ್. ಓಕೆ ಓಕೆ ಓಕೆ, ಹುಷಾರಾಗಿ ಹೋಗಿ ಸೇಫ್ಟಿಯಾಗಿ ಹೋಗಿ ಬನ್ನಿ. ಎಲ್ಲ ಸ್ವಲ್ಪ ಸ್ವಲ್ಪ ಜ್ಯೂಸ್ ಕುಡೀರಿ, ಜಾಸ್ತಿ ಏನು ಕುಡಿಬೇಡಿ. ಸರಿ ಓಕೆ ಬಾಬಣ್ಣ ಬಾಯ್. ಇಲ್ಲ ಮುಂದೆ ಹೋಗಬಲ್ಲ ಬೇಕ್ರಿ ಇದೆ ಅಂತ ನೋಡಲ್ಲ. ಇದು ಇವ್ರನ್ನ ಕೇಳಬೇಕು. ನಾನೇನು ಅನ್ಕೊಂಡೆ ಗೊತ್ತೇ ಇವಾಗ, ಯಾರೋ ಸುತ್ಕೊಂಡವ್ರೆ ಬೆಳಗ್ಗೆನೆ ಬಂದವ್ರು, ಇವ್ರನ್ನೇ ಕೇಳೋದು ಅನ್ಕೊಂಡೆ. ಹಾಗೇನು ಹೋಗ್ಬಿಟ್ಟಲ್ಲೇ ನೋಡಿದ್ರೆ ಪೇಪರ್ ಯಾವ್ದು ಎಲೆಕ್ಷನ್ ಇರುತ್ತೆ ಬ್ರೋ ಅಷ್ಟೇ. ಇವ್ರಿಗೂ ತರಮ್ಮ ತಲೆಗಳಿರ್ತಪ್ಪ, ಯಾರನ್ನ ಗೆಲ್ಸ್ಕೊಬೇಕು ಯಾರನ್ನ. ಏನು ಗುರುದು ಹಳ್ಳಿಯಲ್ಲಿ ಇಷ್ಟೊಂದು ಸಾಕಾಗಿದೆ ಮನೆಗಳು ಬ್ರೋ. ಇದು ಸಿಟಿಗೆ ಲಿಮಿಟ್ ಅಂಚೆ. ಇದು ನೀರು ಅಷ್ಟೇ. ವಾಲಾಡು ಗಂಬೆ ವಾಲಾಡು. ಇಲ್ಲಿ ಕೇಳಿ ಬ್ರೋ ಇವ್ರನ್ನ. ಅಣ್ಣ ಇಲ್ಲಿ ನೀರ ಸಿಗುತ್ತಂತೆ. ನೀರ ಇಲ್ಲೇ ತೆಂಗಿನ ತೋಟ. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ವೆಹಿಕಲ್ ನಿಂತಿದೆ ನೋಡಿ. ಮನ್ಸಲ್ ಬೇಕು ಅಂತ ಬ್ರೋ ಇಲ್ಲೇ ಬ್ರೋ ಇಲ್ಲೇ ವೆಹಿಕಲ್ ಇಲ್ಲೇ ಇದಾವಲ್ಲ. ಇಲ್ಲೇ ಬರ್ತಾರ ನೋಡ್ರಿ. ಹಿಂಗಾಕ್ಬಿಟ್ಟು ಬ್ರೋ ಇಲ್ಲೇ ಫುಲ್ಲು ಸೇಫ್ಟಿ ಆಗ್ತದಲ್ಲ. ಊರು ಬೇರೆ ಕುಡಿದು ಊರು ಬರ್ತಾವ್ರು ಅಲ್ಲಿಂದ ಇರುತ್ತೆ. ಯಾಕೆ ಬೇಕು ಈಗ ಎನ್ಬಿಟ್ಟು
ನಿಮಗೆ ಅರೌಂಡ್ 8.5 ಐ ವಿಲ್ ಗಿವ್. ಒಂದೊಂದು ಪಾಯಿಂಟ್ ಎಂಡಿಂಗ್ ಅಂತ ಏನು ಅದು ಚಿಕ್ಕ ಹುಡುಗರ ತರ ಅಣೆಬೆದ್ದೆ ಮಾತ್ರ ಕಮ್ಮಿ ಅನ್ಸೋ ಫೀಲೇ ಬಂದಿಲ್ಲ. ಯಾಕಂದ್ರೆ ಎಲ್ಲ ನಾವು ಫುಲ್ಲು ಎಣ್ಣೆಲೆ ಮುಳುಗ್ಬಿಟ್ಟಿದ್ರಿ ಸ್ಟಾರ್ಟಿಂಗ್ ಇಂದ ಎಂಡವರೆಗೂ. ಬರ್ಬೇಕಾದಾಗ ಗಾಳಿಲಿ ಬರ್ಬೇಕಾಗಿರೋ ಜೋಶು ಮತ್ತೆ ಇಳಿದ್ಮೇಲೆ ಆಮೇಲೆ ಚಿಕನ್ ಸಾಂಬಾರ್ ಮಾತ್ರ ಇಟ್ ವಾಸ್ ಸೋ ಆಸಮ್, ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಡ್ಯಾನ್ಸ್ ಮಾತ್ರ ಒಬ್ಬೊಬ್ಬನು ಒಂದೊಂದು ಡ್ಯಾನ್ಸು, ಮೈಕಲ್ ಜಾಕ್ಸನ್, ಪ್ರಭುದೇವು, ಆಮೇಲೆ ಇನ್ನ ಕೆಲವರು ಡ್ಯಾನ್ಸ್ಗಳಿದ್ದಾರೆ. ತುಂಬಾ ಚೆನ್ನಾಗಿತ್ತ ಅದು. ತುಂಬಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವ ರೀತಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದು ನಾವು ಡ್ಯಾನ್ಸ್ ಆಡ್ತಾ ಇದೀವ, ಇಲ್ದಿರೋ ಡ್ಯಾನ್ಸ್ ಆಡ್ತಾ ಇದೀವ ಗೊತ್ತಿಲ್ಲ. ಬಟ್ ಆದ್ರೆ ಕೂಚಿಪುಡಿ, ಕಥಕ್ ಇವೆಲ್ಲ ಬಂದ್ಬಿಟ್ಟಿತ್ತು ಡ್ಯಾನ್ಸ್ ಅಲ್ಲಿ ಮಾತ್ರ. ಅದಾದ್ಮೇಲೆ ನೈಟ್ ಅಲ್ಲಿ ಮಾತ್ರ ಒಬ್ಬೊಬ್ಬನ ಒಂದೊಂದು ಇಂಜಿನ್ ಸೌಂಡು, ಆ ಮಾತ್ರ ಸಂಗೀತ ಮಾತ್ರ ನಂದು ಸಂಗೀತನೇ, ನಮ್ಮ ಪರಮೇಶ್ ಬೈದು ಸಂಗೀತನೇ. ಕೆಳಗಡೆ ನಮ್ಮ ರಾಮ್ ಅವ್ರದ್ದು ಮಾತ್ರ ಸಂಗೀತ ಬಂದಿಲ್ಲ, ಯಾಕಂದ್ರೆ ಅವ್ರ ತಿಕ್ಕದಲ್ಲಿ ಹೋಲು ಭಾರಿ ದೊಡ್ಡದಾಗೈತೆ, ಗಾಳಿ ಎಲ್ಲ ಅಲ್ಲೇ ಹೋಗ್ತಾ ಇತ್ತು. ಅದರಿಂದ ನಮಗೆ ನಮ್ದು ಅದಕ್ಕೆ ನಾವು ಗುರು ಬರ ಅಂತ ಇದ್ರಿ. ಪಾಪ ತುಂಬಾ ಡಿಸ್ಟರ್ಬೆನ್ಸ್ ಆಯ್ತು ಅನ್ಕೊಂತೀನಿ. ಫಸ್ಟ್ನೇ ದಿನ ಮಾತ್ರ ನಾನು ನಿದ್ದೆ ಮಾಡಕ್ಕಂತೂ ಆಗೇ ಇಲ್ಲ, ಈಚೆ ಕಡೆ ಬಂದು ಮಲ್ಕೊಂಡಿದ್ದೆ. ಯಾಕಂದ್ರೆ ತಲೆದಿಂಬೆ ಇರ್ಲಿಲ್ಲ ನಮ್ಮ ಅಣ್ಣ ಪರಮೇಶ್ ಅಣ್ಣ. ಪಾಪ ಅವರು ತುಂಬಾ ಟಯರ್ಡ್ ಆಗಿದ್ರು. ಬಟ್ ಆದ್ರೆ ನಿಜ ಹೇಳ್ತೀನಿ, ಅವ್ರಿರೋ ಸೈಜ್ಗೆ ನಾವು ಕಂಪೇರ್ ಮಾಡಕ್ ಹೋಗ್ಬಾರ್ದು. ನಿಜವಾಗ್ಲೂ ಬಾಡಿ ತುಂಬಾ ಫಿಟ್ ಆಗೈತೆ ಅವ್ರಿಗೆ. ಸ್ವಿಮ್ಮಿಂಗ್ ಅಲ್ಲಿ ಮಾತ್ರ ಆತನ್ನು ಹೋಲಿಸಿ ನಾವು ಯಾರು ಹೋಗ್ಲಿ ಗೇಮಲ್ಲಿ ಗೆಲ್ಲಕ್ಕಾಗಿಲ್ಲ. ಅದಂತೂ ತುಂಬಾ ನನ್ಗೆ ಇಷ್ಟ ಆಯ್ತು. ಅವ್ರು ಆ ಪಾರ್ಟಿ ದಮ್ ಹಿಡಿತಾ ಇದ್ರು, ಅದು ಸ್ವಿಮ್ಮಿಂಗ್ ಅಲ್ಲಿ ನಮ್ ಕೂಡ ಆಗಿಲ್ಲ. ಬಟ್ ಆದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ರೆ. ಅದಾದ್ಮೇಲೆ ಒಬ್ಬೊಬ್ಬರ ಹೆಸರು ಹೇಳ್ಬೇಕಂದ್ರೆ ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಜರ್ನಿಯಲ್ಲಿ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಆ ಜರ್ನಿಯಲ್ಲಿ ಕೆಲವರು ಇರ್ತಾರೆ, ಕೆಲವರು ಬಿಟ್ಬಿಡ್ತಾರೆ. ಆದ್ರೆ ಇಂಥವ್ರ ಜೊತೆಗೆ ಇದ್ದಾಗ ಒಂದೊಂದು ಮೈಂಡ್ ಸೆಟ್ಗೂ ಒಂದೊಂಥರ ಮೈಂಡ್ ಫೀಲ್ ಆಗ್ತಾ ಇರುತ್ತೆ ನಮ್ಗೆ. ಸೊ ಇದು ದೇವ್ರು ಕೊಟ್ಟ ವರ ಅನ್ಕೊಂತೀನಿ. ಕೆಲವು ಟೈಮಲ್ಲಿ ನಾನು ತುಂಬಾ ಫೀಲ್ ಮಾಡ್ಕೊಂತ ಇರ್ತೀನಿ. KRS ಬ್ಯಾಕ್ ವಾಟರ್ ಮೇನ್ ಆಕ್ಚುಲಿ ಏನಂದ್ರೆ ಬ್ಲಾಕ್ ಆಗಿರುತ್ತೆ ಅನ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಅದು ಬ್ಯಾಕ್ ಸೈಡ್ ಇರೋದನ್ನ ಬ್ಯಾಕ್ ವಾಟರ್ ಅಂತಾರೆ. ಸೊ ಜನಗಳೇ ಯಾವತ್ತೂ ಆಗ್ಲಿ ಏನೇ ಒಂದು ಹೇಳ್ಬೇಕಾದಾಗ ಸ್ವಲ್ಪ ದಯವಿಟ್ಟು ಕ್ಲಾರಿಟಿ ಕೇಳ್ಕೊಳ್ಳಿ, ನಂತರ ಪೆದ್ದನಾಗೋಕ್ ಹೋಗ್ಬೇಡ್ರಿ ಅಂತ ಒಂದು ಹೇಳ್ತೀನಿ. ಮತ್ತೆ ಇನ್ನೊಂದೇನಂದ್ರೆ ದಯವಿಟ್ಟು ಫ್ಯಾಮಿಲಿ ಜೊತೆ ಹೋದಾಗ ದಯವಿಟ್ಟು ಕಣ್ಣುಗಳಿಗೆ ಖರ್ಚು ಕಟ್ಟಿಸ್ಕೊಂಡು ಹೋಗ್ರಿ ಫ್ಯಾಮಿಲಿ ಅವ್ರನ್ನ. ಯಾಕಂದ್ರೆ ಅಲ್ಲಿ ಎಂಜಾಯ್ಮೆಂಟ್ ಮಾಡೋ ಪ್ಲೇಸ್ ಅಂತೂ ಅಲ್ಲ ಅದು. ಡ್ರಿಂಕ್ಸ್ ಮಾಡೋದಕ್ಕೆ ಮತ್ತೆ ಈ ಲವರ್ಸ್ಗಳಿಗೆ ಯಾವ ರೀತಿ ಯೂಸ್ ಮಾಡ್ಕೊಂತಾರ ಅವರು ಆ ರೀತಿ ಇರುತ್ತೆ. ಅದಾದ್ಮೇಲೆ ತುಂಬಾ ಇಷ್ಟ ಆಯ್ತು. ಮತ್ತೆ ನೀವೇನಾದ್ರೂ ಮೈಸೂರಿಗೆ ಬಂದಾಗ ದಯವಿಟ್ಟು ನಾವೊಂದು ಪ್ಲೇಸ್ ಹಾಕ್ತೀವಿ, ವಿಲಾ ಹಾಕ್ತೀವಿ, ತುಂಬಾ ಚೆನ್ನಾಗಿದೆ. ಅದನ್ನ ಹೋಗಿ ಅದನ್ನ ಸ್ವಲ್ಪ ನೀವು ಚೆನ್ನಾಗಿ ಇದು ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ದಯವಿಟ್ಟು ಅದು ಮಾಡಿ. ಆಮೇಲೆ ಇನ್ನೊಂದು ಮೈನ್ ಏನಂದ್ರೆ ಮೈಸೂರು ಬಂದ್ಮೇಲೆ ನೀರ ಮಾತ್ರ ಮಿಸ್ ಮಾಡಬೇಡಿ. ದಯವಿಟ್ಟು ಹೋಗ್ರಿ, ಕುಡೀರಿ. ಯಾವ ಊರ್ರಿ ಅದು ನಾವು ಹೋಗಿದ್ದು? ಅಂಚೆಗೆ ಹೋದ್ರೆ ಮಾರ್ನಿಂಗ್ ಹೋದ್ರೆ ನಿಮ್ಗೆ ಅಲ್ಲೇ ಕಣ್ಮುಂದೆ ನಿಮ್ಗೆ ಇಳಿಸ್ತಾರೆ, ಫ್ರೆಶ್ ಆಗಿ ಇಳಿಸಿ ನೀವು ಹತ್ರ ಇದು ಮಾಡಿ. ಬಟ್ ಒಂದ್ ಹೇಳ್ತೀನಿ ನೋಡಿ, ದಯವಿಟ್ಟು ಕ್ಯಾಶ್ ತಗೊಂಡೋಗಿ. ಫೋನ್ ಪೇ, ಗೂಗಲ್ ಪೇ ನಂಬ್ಕೊಂಡು ಹೋದ್ರೆ ನಿಮ್ಗೆ ನೀರಂತೂ ಸಿಗಲ್ಲ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ವೇಣುಗೋಪಾಲ ಸ್ವಾಮಿ ಟೆಂಪಲ್ ನಿಜವಾಗ್ಲೂ ಹೇಳ್ತೀನಿ, ಒಂದು ಪೀಸ್ಫುಲ್ ಟೆಂಪಲ್ ಅದು. ಒಬ್ಬ ಕಾಸು ಹಾಕು ಟೆಂಪಲ್ಗಳಲ್ಲಿ ಕಾಸು ಹಾಕ್ಬಾರ್ದು ಅಂತ ಒಂದು ನಿಯಮ ಪದ್ಧತಿಯನ್ನು ಇಟ್ಟಿದಾರಲ್ಲ, ನಿಜವಾಗ್ಲೂ ತುಂಬಾ ಒಳ್ಳೆಯದಿದು. ಯಾಕಂದ್ರೆ ಟ್ರಸ್ಟ್ ಅವರು ತಗೊಂಡಿದ್ದಾರೆ, ಅದನ್ನ ತುಂಬಾ ನೀಟಾಗಿ ಇದು ಮಾಡ್ತಿದ್ದಾರೆ. ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ದಯವಿಟ್ಟು ಎಲ್ಲಾರು ಬಂದಾಗ ಮಿಸ್ ಮಾಡಿದ್ರೆ ಪ್ಲೇಸ್ ನೋಡ್ಬೇಕಾಗಿರೋದಂದ್ರೆ ಮೈನ್ ಪ್ಲೇಸ್ ನೀವು ಅದೇ ನೋಡ್ರಿ. ಫಸ್ಟ್ ಪ್ಲೇಸೇ ನೋಡಿದ್ರು ನಮ್ಗೆ ಇಷ್ಟನೇ. ಮತ್ತೆ ಮೈಸೂರಿಗೆ ಬಂದ್ಮೇಲೆ ಚಾಮುಂಡಿ ಬೆಟ್ಟನ ಮಿಸ್ ಮಾಡಬೇಡಿ. ಮೈಸೂರಲ್ಲಿ ಸುತ್ತಮುತ್ತ ಇರೋ ಯಾವುದೇ ಒಂದು ಪ್ಲೇಸ್ ಕೂಡ ಮಿಸ್ ಮಾಡಬೇಡ್ರಿ. ನಾವು ತುಂಬಾ ಮಿಸ್ ಮಾಡಿದ್ದೀವಿ, ದಯವಿಟ್ಟು ನೀವು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ಎಲ್ಲರೂ ನಮ್ಮ ಗ್ಯಾಂಗ್ ಕಡೆಯಿಂದ. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಆಫೀಸಲ್ಲಿ ಬಂದು ನಾವು ಒಂದು ಕೃತಜ್ಞತೆ ಹೇಳ್ಬೇಕಾಗಿರೋದು ಒಂದು 3 ಹೇಳ್ತೀವಿ. ಫಸ್ಟು ಸೋನಿ ಸಾರ್ಗೆ ಹೇಳ್ತೀವಿ, ಕಾರ್ ಕೊಟ್ಟು ಡೀಸೆಲ್ ಹಾಕ್ಕೊಟ್ಟಿದ್ದಾರೆ ನಮಗೆ. ಸೊ ಅದಾದ್ಮೇಲೆ ಮಾಧವ್ ಸಾರು ನಮಗೆ ಇದು ಮಾಡಿದ್ದಾರೆ, ಕೃಷ್ಣ ಸರ್ ಇದು ಮಾಡಿದ್ದಾರೆ. ನಮ್ಮ ಆಫೀಸಲ್ಲಿ ಕೆಲವರು ನದೇ ಮೆಮೊ ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಟ್ರಿಪ್ಗೆ ಹೋಗ್ಬೇಕಾದಾಗ ಎಲ್ಲ ಆಫೀಸಲ್ಲೂ ಇದೇ ರೀತಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ದಯವಿಟ್ಟು ನಾವು ಯಾವಾಗನ ಈ ರೀತಿ ಹೋಗ್ತೀವಿ ಅಂದರೆ ದಯವಿಟ್ಟು ಅವರು ನಮಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ಅನ್ನೋದು ಕೂಡ ಇಲ್ಲ. ಸೊ ಅವ್ರಿಗೆಲ್ಲರೂ ನಮ್ಮ ಟೀಮ್ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಒಂದ್ಕಿಂತ ಥ್ಯಾಂಕ್ಸ್ ಅಂತ ಹೇಳ್ರಪ್ಪ ನಮ್ಮ ಟೀಮ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಹೇಳಿದ್ದೆ ಮತ್ತೆ అండి ఇది ఈసారి మైసూర్ నాకు ఫస్ట్ టైం అండి. చాలా బాగా ఎంజాయ్ చేశాను, చాలా బాగా సపోర్ట్ చేశారు అందరూ నాకు. అండ్ మేము తీసుకునే ఇల్లు అయితే చాలా బాగుంది, స్విమ్మింగ్ పూల్, చాలా బాగా ఎంజాయ్ చేశాను. థ్యాంక్స్ చాలా బాగా బ్రో, నాకు నైట్ మాట ఇచ్చారు టెంపుల్కి తీసుకుపోతానని, తీసుకెళ్ళి చూపించుకొచ్చారు. థ్యాంక్ యూ సో మచ్. ಅಂತೆನಾ ఇంకేమన్నా అది చెప్పు ఏం లేదు. ಅವ್ರು ಏನೇನು ಹೇಳ್ತಾರೋ ಅಷ್ಟು ಮಾತ್ರ ಇಸ್ಕೋ ನೀನು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಕಡಲಿಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಸಿಕ್ಕಿಲ್ಲ ತಾನ್ಸು. ಏನಿದು ಏನು ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಅಮ್ಮನಿದೆ ಮನ ಯಾವ ಬಾರಿ ಟೋಕನ್ ಮಾಡ್ಕೊಂಡ್ಬಿಡ್ತಾನೆ. ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಸಾಂಗ್ ಹೋಗುತ್ತೆ.